ತಂಡದ ಆಟಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ಪ್ರಥಮ ರೈಡ್ ನಲ್ಲಿ ಕಾರ್ತಿಕ್ ತಲಂದ ಅಂಕಣದಲ್ಲಿ ಪಾಯಿಂಟ್ ಅನ್ನು ಹುಡುಕುತ್ತಾ ಜರ್ಸಿ ನಂಬರ್ 02 ಒಬ್ಬ ಅತ್ಯುತ್ತಮ ರೈಡರ್. ಇವರು ನಮ್ಮ ಗೊಂಡ ಸಮಾಜದಲ್ಲಿ ಸಾಕಷ್ಟು ರೈಡರ್ಗಳಿದ್ರು, ಅವರಲ್ಲಿ ಇವರು ಒಬ್ರು. ಕಾದ್ ನೋಡೋಣ. ತಮ್ಮ ಮೊದಲ ರೈಡ್ ನಲ್ಲಿ ಪಾಯಿಂಟ್ ಅನ್ನು ಹುಡುಕುತ್ತಾ ಒಂದು ಎಂಟಿ ರೈಡ್ ಅನ್ನ ಮಾಡುವ ಲಕ್ಷಣ ಎಲ್ಲ ಕಾಣಿಸ್ತದೆ. ಯಾವುದೇ ಅಂಕ ಗಳಿಸದೆ ಮರಳಿ ತನ್ನ ಅಂಕಣದತ್ತ ತಂಡದ ಪರವಾಗಿ ಮೊದಲ ರೈಡ್ ಅರುಣ್ ಜರ್ಸಿ ನಂಬರ್ 03. ಇವರು ಸರಿಸುಮಾರು 12 ರಿಂದ 15 ವರ್ಷದ ತನಕ ಆಡ್ತಾ ಇದ್ರು. ಮೊದಲ ರೈಡ್ ನಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಜರ್ಸಿ ನಂಬರ್ 04 ರಿಂದ. ಈ ಮೂಲಕ ಬೇಸಿ ತಂಡ ತಮ್ಮ ಖಾತೆಯನ್ನ ಆರಂಭಿಸಿದೆ. ಮತ್ತೆ ತಲನ್ ತಂಡದ ಅಂಕಣದಲ್ಲಿ ಕಾರ್ತಿಕ್ ಜರ್ಸಿ ನಂಬರ್ 02 ಪಾಯಿಂಟ್ ಅನ್ನು ಹುಡುಕುವ ಸತತ ಪ್ರಯತ್ನ. ಬೋನಸ್ ಮಾಡಿದೀನೋ ಇಲ್ಲವೋ ಎಂದು ಅಂಪೈರ್ ನಿರ್ಣಯಕ್ಕೆ ಕಾದ್ ನೋಡ್ಬೇಕು. ಒಂದು ಬಲವಾದ ನಂಬಿಕೆಯಲ್ಲಿ ಇದ್ದಾರೆ. ಕಾದ್ ನೋಡೋಣ. ಇವರೊಬ್ಬ ಅತ್ಯುತ್ತಮ ದಾಳಿಗಾರ. ಬೋನಸ್ ಪಾಯಿಂಟ್, ಒಂದು ರನ್ನಿಂಗ್ ಬೋನಸ್ ಅನ್ನು ಹೊಡೆದು ತಂಡ 2 ಪಾಯಿಂಟ್ ಅನ್ನು ಗಳಿಸಿಕೊಂಡಿದೆ. 02 ರಲ್ಲಿ ಸಾಕ್ತಾ ಇದೆ. ಜರ್ಸಿ ನಂಬರ್ 08 ತಲನ್ ತಂಡದ ಓರ್ವ ಅತ್ಯುತ್ತಮ ರೈಡರ್. ಟಚ್ ಮಾಡುವ ಪ್ರಯತ್ನ, ಸತತ ಪಾಯಿಂಟ್ ಗಾಗಿ ಕದಿಯಲು ಪ್ರಯತ್ನ. ಎರಡು ತಂಡದಲ್ಲಿ ಉತ್ತಮವಾದ ರೈಡರ್, ಉತ್ತಮವಾದ ಡಿಫೆನ್ಸ್ ಅನ್ನು ಹೊಂದಿದೆ. ಜರ್ಸಿ ನಂಬರ್ 03 ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನ. ಎರಡು 0 ಪಂದ್ಯ ಸಾಕ್ತಾ ಇದೆ. ಮತ್ತೆ ಬ್ಯಾಸಿ ಅಂಕಣದಲ್ಲಿ ಜರ್ಸಿ ನಂಬರ್ 08 ಅತ್ಯುತ್ತಮವಾದ ಫುಟ್ವರ್ಕ್ ಅನ್ನು ಹೊಂದಿದ್ದಾರೆ. ತಮ್ಮ ತಂಡಕ್ಕೆ ಯಾವ ರೀತಿ ಪಾಯಿಂಟ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಮಾಡೋ ಪ್ರಯತ್ನ, ಅತ್ಯುತ್ತಮವಾದ ರೈಡಿಂಗ್. ಅಂಪೈರ್ ನಿರ್ಣಯಕ್ಕೆ ಕಾಯ್ತಾ ಇದ್ದೀವಿ. ಅಂಪೈರ್ ನಿರ್ಣಯಕ್ಕೆ ಒಂದು ಅತ್ಯುತ್ತಮವಾದ ಒಂದು ರೈಡಿಂಗ್. 2 ಪಾಯಿಂಟ್. ಸಮಬಲದ ಹೋರಾಟ. 2-2. ಮತ್ತೆ ತಲಂಗಾಣದಲ್ಲಿ ಕಾರ್ತಿಕ್ ಕೇವಲ ಒಂದೇ ಒಂದು ರೈಡ್ ಕೂಡ ಯಾವ ರೀತಿ ಮ್ಯಾಚ್ ಅನ್ನ ಬೇಕಾದ್ರೂ ಚೇಂಜ್ ಮಾಡಬಹುದು. ಚುರುಕಿನ ಕ್ಲೀನ್ ಆಗಿ ಡ್ಯಾಶ್ ಹೊಡೆದಿದ್ದಾರೆ. ರೈಡ್ ಔಟ್. 3-1 ಇನ್ ಫೇವರ್ ಆಫ್ ತಲನ್. NS ಅಕಾಡೆಮಿ ಅಂತ ಜರ್ಸಿ ನಂಬರ್ 8 ಮೇಲೆ ಬರ್ಕೊಂಡಿದೆ. ಇವರ ಹೆಸರನ್ನ ಹೇಳಿದ್ರೆ ಒಂದ್ಸಾರಿ ಇವ್ರ ಹೆಸರನ್ನ ಹೇಳಿ ಮುಂದೆ ಹೇಳ್ಬೋದು. ಮತ್ತೆ ಅತ್ಯಂತ ಪಾಯಿಂಟ್ ಹುಡುಕುವ ಪ್ರಯತ್ನ. ಅತ್ಯುತ್ತಮವಾದ ಮತ್ತೆ ಮನೋಜ್ ಅವರಿಂದ ತಲನ್ ತಂಡಕ್ಕೆ ಅತ್ಯುತ್ತಮವಾದ ಪಾಯಿಂಟ್ ಅನ್ನ ಗಳಿಸಿಕೊಡ್ತಾ ಇದ್ದಾರೆ. ಮೊದಲ ಟರ್ನಿಯಲ್ಲಿದ್ದಂತ ಪಂದ್ಯವನ್ನ 5-2 ತಿರುಗಿಸಿದೆ ನಮ್ಮ ತಲನ್. ಕಾದ್ ನೋಡೋಣ ನಮ್ಮ ಬೇಸೆ ತಂಡದವರು ಯಾವ ರೀತಿ ಮುಂದೆ ಪಂದ್ಯವನ್ನು ಆಡ್ತಾರಂತ. ಮಂಜು ಅವರಿಂದ ಅತ್ಯುತ್ತಮವಾದ ಬ್ಲಾಕ್. ಮತ್ತೆ ತಲನ್ಗೆ ಇನ್ನೊಂದು ಅಂಕ. ಒನ್ ಪ್ಲಸ್ 2 3 ಪಾಯಿಂಟ್. 9-2 ಪಂದ್ಯ. ಕಾರ್ತಿಕ್ ನನ್ನೇ ನೆಚ್ಚಿಕೊಂಡಿದೆ ನಮ್ಮ ಬ್ಯಾಸಿ ತಂಡ. ಪಾಯಿಂಟ್ ನ ಕಳೆದುವ ಪ್ರಯತ್ನ. ಇವರ ಪಾದದ ಚಲನೆ ತುಂಬಾ ಸ್ಪೀಡ್ ಆಗಿದೆ. ಯಾವುದೇ ಅಂಕ ಇಲ್ಲದೆ ಮರಳಿ ಅಂಗಣಕ್ಕೆ. ಮತ್ತೆ ಜರ್ಸಿ ನಂಬರ್ 8 ಆಟಗಾರ ಮನೋಜ್ ಈ ಪಂದ್ಯದ ಮೊದಲ ಆಲ್ಔಟ್ ಅನ್ನ ನೀಡಿದಂತ ಆಟಗಾರ ಬೇಸೆ ತಂಡಕ್ಕೆ. ಜರ್ಸಿ ನಂಬರ್ 8 ಮತ್ತೆ ಪಾಯಿಂಟ್ ನ ಕದೀತಾರ. ಯಾವ ರೀತಿ ಆಡ್ತಾರಂತ ಕಾದ್ ನೋಡೋಣ. ಅತ್ತಿಂದಿತ್ತ ಇತ್ತಿಂದತ್ತ ರನ್ನಿಂಗ್ ಅಟ್ಯಾಚ್. ಮತ್ತೊಂದು ಅಂಕ. ನೇರವಾಗಿ ಕಾರ್ನರ್ ನ ಔಟ್ ಮಾಡಿಕೊಂಡು ಮತ್ತೊಂದು ಅಂಕ. 11-2 ಪಂದ್ಯ. 10-2 ಪಂದ್ಯ.
ಸತತ ಪಾಯಿಂಟ್ ನ ಕದಿಯುವ ಪ್ರಯತ್ನ, ಯಾವುದೇ ಅಂಕ ಇಲ್ಲದೆ ಮರಳಿ ಗೂಡಿಗೆ. ಅರುಣ್ ವೈಯಕ್ತಿಕವಾಗಿ 2 ರೈಡ್, ಮೊದಲ ರೈಡ್ ನಲ್ಲಿ ಔಟ್ ಆಗಿದ್ರು. ನೋಡೋಣ ಈ ರೈಡ್ ನಲ್ಲಿ ಏನ್ ಮಾಡ್ತಾರೆ ಅವರು. ಅತ್ಯುತ್ತಮವಾದ ಒಬ್ಬ ಗೊಂಡ ಸಮಾಜದ ರೈಡರ್, ಅತ್ಯುತ್ತಮವಾದ ಡ್ಯಾಶ್. 3:10 ಪಂದ್ಯ. ದಯವಿಟ್ಟು ಥರ್ಡ್ ರೈಡ್, 2 ಆರ್ ಡೈ ಮಾಡಿ ಲೈವ್ ಮಾಡಿ. ಅತ್ಯುತ್ತಮವಾದ ಒಂದು ಡ್ಯಾಶ್, ಬೌತ್ ಔಟ್. 11:04 ಪಂದ್ಯ. ದಯವಿಟ್ಟು ಆಯೋಜಕರು ಆಟಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ದಯವಿಟ್ಟು ಆಟಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಲ್ಲಿರೋ ಆಯೋಜಕರು ಮಾಡಿಕೊಡ್ಬೇಕು. ಮತ್ತೆ ಜೆರ್ಸಿ ನಂಬರ್ 8 ಆಟಗಾರ, ಮತ್ತೆ ರನ್ನಿಂಗ್ ಹ್ಯಾಂಡ್ ಟಚ್. ತಮ್ಮ ತಂಡವನ್ನೇ ಏಕಾಂಗಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮನೋಜ್. 08 ಆಟಗಾರ. ಟೈಮ್. ದಯವಿಟ್ಟು ಆಯೋಜಕರು ಒಂದ್ ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿ ಆಟಗಾರರಿಗೆ, ಯಾಕಂದ್ರೆ ಸಮಯಾವಕಾಶದಲ್ಲಿ ಅವರು ಕುಡಿಯೋ ನೀರನ್ನ ತಗೊಳ್ಬೇಕಂತ ಇರ್ತಾರೆ. ದಯವಿಟ್ಟು ಜೆರ್ಸಿ ನಂಬರ್ 3 ಆಟಗಾರರಿಂದ ಬ್ಯಾಸಿ ತಂಡದಿಂದ ತಲನಂಗಳದಲ್ಲಿ ಪಾಯಿಂಟ್ ನ ಕದಿಯುವ ಸತತ ಪ್ರಯತ್ನ. ಈ ಒಂದು ಪಂದ್ಯದಲ್ಲಿ ಗೆದ್ದಂತ ತಂಡ ನೇರವಾಗಿ ಸೆಮಿಫೈನಲ್ಗೆ ತಲುಪಲಿದೆ. ಹಾಗೆ ಒಂದು ಪ್ರಶಸ್ತಿಯನ್ನು ಕೂಡ ಖಾತರಿಪಡಿಸಿಕೊಳ್ಳಲಿದೆ. ಮತ್ತೆ ಅಂಕಣದಲ್ಲಿ ಮನೋಜ್, ಜೆರ್ಸಿ ನಂಬರ್ 08, ಸಾಕಷ್ಟು ಕಬಡ್ಡಿಯಲ್ಲಿ ಅನುಭವವನ್ನು ಹೊಂದಿರುವಂತಹ ಆಟಗಾರ. ಬೋನಸ್ ಆಫ್ ಆಗಿರುತ್ತೆ. ಇನ್ನೊಂದು ರನ್ನಿಂಗ್ ಹ್ಯಾಂಡ್ ಟಚ್. ಜೆರ್ಸಿ ನಂಬರ್ 3 ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸತತ ಪಾಯಿಂಟ್ ಅನ್ನ ಕದೀತಾ ಇದ್ದಾರೆ ನಮ್ಮ ಮನೋಜ್. ಯಾವುದೇ ಒಂದು ಪ್ರತಿರೋಧವನ್ನ ನಾವು ಬ್ಯಾಸಿ ತಂಡದಿಂದ ನೋಡ್ತಾ ಇಲ್ಲ. ಒಂದು ಅತ್ಯುತ್ತಮವಾದ ತಂಡವನ್ನು ಕಟ್ಕೊಂಡು ಬಂದಿದೆ ನಮ್ಮ ತಲನ್ ತಂಡ. ಕಾದ್ ನೋಡೋಣ ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾವ ಹಂತದವರೆಗೆ ಹೋಗಿ ಅವರು ತಲುಪ್ತಾರಂತ. ಮತ್ತೆ ಅರುಣ್, ಜೆರ್ಸಿ ನಂಬರ್ 03, ಸತತವಾಗಿ ಪಾಯಿಂಟ್ ನ ಕದಿಯುವ ಪ್ರಯತ್ನ. ಯಾವುದೇ ಅಂಕ ಇಲ್ಲದೆ ಮರಳಿ ಅಂಕಣದತ್ತ ಹೋಗ್ತಾರೆ. ಒಂದು ದುಡುಕಿನ ಕ್ಯಾಚ್ ಆಗಿತ್ತು ಇದು, ಆದ್ರೂ ಕೂಡ ಈ ಕ್ಯಾಚ್ ಮಂಜು ಅವರಿಂದ ಸಕ್ಸಸ್ ಆಗಿದೆ. ಮತ್ತೆ ಮನೋಜ್, ದಾಳಿಯಲ್ಲಿ ಮನೋಜ್ ಸೂಪರ್ ಟ್ಯಾಕಲ್ ಮಾಡ್ತಾರ ಇಲ್ಲ ಪಾಯಿಂಟ್ ಅನ್ನ ಮತ್ತೆ ಕದೀತಾರಂತ ಕಾದ್ ನೋಡೋಣ. 14-4 ಪಂದ್ಯ ಸಾಗ್ತಾ ಇದೆ. ಏಕಮುಖವಾಗಿ ಪಂದ್ಯ ಸಾಗ್ತಾ ಇದೆ. ಸಂಪೂರ್ಣವಾದ ಹಿಡಿತವನ್ನ ತಲನ್ ತಂಡ ಈ ಒಂದು ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿದೆ. ದಯವಿಟ್ಟು ಬ್ಯಾರಿಕೇಡ್ ಮೇಲೆ ಅಂತ ಮಲಗಿರುವವರು ಅಷ್ಟು ಜನ ಒಂದ್ಸರಿ ಎದ್ದೇಳ್ಬೇಕು. ಯಾಕಂದ್ರೆ ಬ್ಯಾರಿಕೇಡ್ ಪೂರ್ಣವಾಗಿ ಕೋರ್ಟ್ ನತ್ತ ಧಾವಿಸ್ತಾ ಇದೆ. ಯಾಕಂದ್ರೆ ಕರೆಂಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದಯವಿಟ್ಟು ಬ್ಯಾರಿಕೇಡ್ ನ ಬಿಟ್ಟು ನಿಲ್ಬೇಕು. ಯಾಕಂದ್ರೆ ನಿದ್ದೆ ಬರ್ತಾ ಇದೆ, ಎಲ್ಲ ಆಟಗಾರರಿಗೂ ನಿದ್ದೆ ಬರ್ತಾ ಇದೆ. ನೋಡಕ್ ಬಂದಂತ ಪ್ರೇಕ್ಷಕರಿಗೂ ಕೂಡ. ಥರ್ಡ್ ರೈಡ್, 2 ಆರ್ ಡೈ ಮಾಡಿ ಲವ್ ಮಾಡಿ. ಸೂಪರ್ ಟ್ಯಾಕಲ್ ಆಗತ್ತಾ ಅಥವಾ ಪಾಯಿಂಟ್ ಬರುತ್ತಾ ಅಂತ ಕಾದ್ ನೋಡ್ಬೇಕು. ಅರುಣ್ ರೇಡ್ ರೌಂಡ್ ಎಂದು ಅಂಪೈರ್ ನಿರ್ಣಯಕ್ಕೆ ಕಾದ್ ನೋಡ್ಬೇಕು. ಸೂಪರ್ ಟ್ಯಾಕಲ್ 2 ಪಾಯಿಂಟ್. 6-14 ದಾಳಿಯಲ್ಲಿ ಕಾರ್ತಿಕ್. ನೋಡೋಣ ಈ ಒಂದು ಪಂದ್ಯದಲ್ಲಿ ಮ್ಯಾಚಿಂಗ್ ಮಾಡ್ತಾ ಜಂಪ್ ಆದ್ರೂ ಕೂಡ ಯಾವುದೇ ರೀತಿಯ ಅಂಕವನ್ನು ಪಡೀಲಿಕ್ಕಾಗಿಲ್ಲ. ಹೀಗೆ ಬಂದು ಹಾಗೆ ಹೋಗ್ತಾರ ಆಗ್ತಾ ಇದೆ. ಯಾಕಂದ್ರೆ ತಲನ್ನ ಡಿಫೆನ್ಸ್ ನಲ್ಲೇ ಒಂದು ಪಾಯಿಂಟ್ ಅನ್ನ ಎರಡು ತಂಡಗಳ ಗಮನಕ್ಕೆ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಿದೆ. ಮತ್ತೆ ದಾಳಿಯಲ್ಲಿ ಮನೋಜ್
ರನ್ನಿಂಗ್ ರಿವರ್ಸ್ ಕಿಕ್ ಮಾಡುವ ಪ್ರಯತ್ನ. ಎಲ್ಲಾ ತರದ ಸ್ಕಿಲ್ಲು ಅವರ ಬತ್ತಳಿಕೆಯಲ್ಲಿದೆ. ಯಾಕಂದ್ರೆ ಅವರು ಪಂದ್ಯ ಮುಂದೆ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಚುರುಕಿನ ಆಟವನ್ನು ಹೊಂದಿದ್ದಾರೆ. ಧಾವಿಸಬಹುದು. ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 03. ಈ ಎರಡು ತಂಡದ ಆಟಗಾರರಲ್ಲೇ ಬರೀ 3 ಕಾಣ್ತದೆ. ಜೆರ್ಸಿ ನಂಬರ್ 03 ಒಂದೇ ಶಾರ್ಟ್ಸ್, ಒಂದೇ ಟಿ ಶರ್ಟ್. ನೀ ಡೈಲಾಗ್ ಹೊಡಿಬೇಡ, ನೀರ್ ತಗೊಂಡ್ಬಿಟ್ಟು. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ. ಈ ಒಂದು ಪಂದ್ಯದಲ್ಲಿ ತಲನ್ ತಂಡ ಮೊದಲಿಂದಿನಿಂದಲೂ ಹಿಡಿತವನ್ನೇ ಸಾಧಿಸಿದೆ. ಯಾಕಂದ್ರೆ ಏಕಮುಖವಾಗಿ ಪಂದ್ಯ ಸಾಗ್ತಾ ಇದೆ. ಬ್ಯಾಸಿ ತಂಡನೂ ಕೂಡ ಒಂದು ಅತ್ಯುತ್ತಮ ತಂಡ ಆಗಿತ್ತು. ಆದ್ರೆ ಇವತ್ತಿನ ಈ ಒಂದು ಪಂದ್ಯದಲ್ಲಿ ಸಂಪೂರ್ಣವಾದ ಹಿಡಿತ ತಲನ್ ಕೈಯಲ್ಲಿದೆ. ಇನ್ನು 3 ನಿಮಿಷದ ಆಟ ಬಾಕಿ ಇದೆ. ಪಂದ್ಯ ಯಾವ ಹೊತ್ತಿನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ತಲಂದವರು ಸಮಯವನ್ನು ಕೊಲ್ಲುವ ಆಟದತ್ತ ಮುಖ ಮಾಡಿದ್ದಾರೆ. ಯಾಕಂದ್ರೆ ಕೇವಲ 3 ನಿಮಿಷದ ಆಟ ಕೂಡ ಕೊನೆಯ ಕರೆ ಕೂಡ 3 ನಿಮಿಷದ ಆಟದ್ದು. ಕಿರಣ್ ಬೇಕು ಏಟ್ ಬಾಟ್ಲಿ ತಗೋ. ರನ್ನಿಂಗ್ ಹ್ಯಾಂಡ್ ಟಚ್ ಅಣ್ಣಪ್ಪ ಅವರ ಮೇಲೆ ಸೀದಾ ರನ್ನಿಂಗ್ ಹ್ಯಾಂಡ್ ಟಚ್. ಥರ್ಡ್ ರೈಟ್ ತಕೊಂಡೆ. ಅಲ್ಲಿ ಕಿರಣ್ ಬೇಕು ಒಂದು ಏಟ್ ಕೊಡು. ಕೊಡ್ಬಂದ್ ತಗೋಬರ್ತೀನಿ. 7-16 ಪಂದ್ಯ. ಕೊನೆಯ 2 ನಿಮಿಷ. ಲಾಸ್ಟ್ 2 ಮಿನಿಟ್ಸ್. ಜೆರ್ಸಿ ನಂಬರ್ 74 ಜಯಂತ್. ಬಂದಂತ ಎಲ್ಲ ಆಟಗಾರರು ಪಾಯಿಂಟ್ ಅನ್ನ ಕದ್ದುಕೊಂಡು ಹೋಗ್ತಾ ಇದ್ದಾರೆ ತಲನ್ ತಂಡದಿಂದ. ಕೊನೆ 2 ನಿಮಿಷದ ಕಾಲ್ ಆಗಿದೆ. ಕಾದ್ ನೋಡೋಣ. ಪಂದ್ಯ ಏಕಮುಖವಾಗಿ ಸಾಗಿದಂತ ಪಂದ್ಯ ಏಕಮುಖವಾಗಿ ಸಾಗಿದೆ. ರೈಟ್ ಸೇಫ್ 1 ಪಾಯಿಂಟ್. ದುಡುಕಿದ ಡ್ಯಾಶ್ ಅಂತ ಕಾಣಿಸುತ್ತೆ ಅಣ್ಣಪ್ಪ ಅವರಿಂದ. ಮತ್ತೆ ಜೆರ್ಸಿ ನಂಬರ್ 74. ಕೊನೆಯ 1 ನಿಮಿಷದ ಆಟ ಮಾತ್ರ ಉಳಿದಿದೆ. 2 ಪಾಯಿಂಟ್. ಕೊನೆಯ ಆಟಗಾರ ಉಳಿದಿದ್ರೆ ಇನ್ನೊಂದು ಆಲೋಟನ್ನ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು. 333. ಇಪ್ಪತ್ತೆರಡು 8 ಪಂದ್ಯ. ಕೊನೆಯ 1 ನಿಮಿಷದ ಕರೆ ಕೂಡ ಆಗಿದೆ. ಈ ಮೂಲಕ ಪಂದ್ಯ